ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆ ದುವಿ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹಸಿ ಕರ್ಗ ಹೂವಿನ ಕರ್ಗ ಯಾವ ಥರ ನಮ್ಮ ಏರಿಯಾದಲ್ಲಿ ನಡೆಯುತ್ತೆ, ಯಾವ ಥರ ಆಚರಿಸ್ತಾರೆ ಅಂತ ನಾನು ನಿಮಗೆ ತೋರಿಸಿದ್ದೆ. ಸೊ ಈ ವ್ಲಾಗಲ್ಲಿ ನಾನು ಕೊಂಡ ಯಾವ ರೀತಿ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮಂಗಳವಾರ ನಡೆಯೋ ಕೊಂಡಕ್ಕೆ ಸೋಮವಾರ ನೈಟೇ ಬೆಂಕಿ ಹಾಕಿರ್ತಾರೆ. ಸೊ ಅಡಿಕೆ ಮಾಡ್ಕೊಂಡಿರೋ ಜನ ಎಲ್ಲ ಸೌದೆ ತಂದು ಹಾಕ್ತಿರ್ತಾರೆ. ನೋಡಿ, ಮಂಗಳವಾರದ ವಾತಾವರಣ ಈ ಥರ ಇದೆ. ಸೂಪರಾಗಿ ರೆಡಿಯಾಗಿ ಬಂದಿದ್ದಾರೆ. ಹೆಣ್ಮಕ್ಳಿಗಿಂತ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ಯಾರನ್ನೇ ನೋಡೋಕ್ಕಾದ್ರೂ ನಾವು ಹೆಣ್ಮಕ್ಳೇ ಗ್ರೇಟು. ಸೂಪರಾಗಿ ಕಾಣ್ತಿರ್ತಾರೆ. ಇದರಲ್ಲೂ ಆರತಿಗಳಂತೂ ಒಬ್ರಿಗಿಂತ ಒಬ್ಬರು ಹೆಚ್ಚೆಚ್ಚು. ಇದರಲ್ಲಿ ಚಿಕ್ಕ ಮಕ್ಕಳು ಕೂಡ ಸೀರೆ ಉಟ್ಕೊಂಡು ಸೂಪರಾಗಿ ರೆಡಿಯಾಗಿ ಬಂದಿದ್ದಾರೆ. ನಾನು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿದ್ದೀನಿ. ನೋಡಿ, ನಮ್ಮ ಗೊಂಬೆ ನನಗಿಂತ ಸೂಪರಾಗಿ ರೆಡಿಯಾಗಿದ್ದಾಳೆ. ನನ್ನ ಫ್ರೆಂಡ್ಸ್ ಜೊತೆ ಅವ್ಳು ಫೋಟೋ ಮಾಡಿಸ್ಕೊತಾ ಇದ್ದೀನಿ. ನಾನಂತೂ ನೋಡಿ ಈ ಥರ ರೆಡಿಯಾಗಿದ್ದೀನಿ. ನನ್ನ ಆರತಿ ನೋಡ್ಕೊತಾ ನಿಂತಿದ್ದೀನಿ. ಸರಿ, ನನ್ನ ಅಕ್ಕನ ನಾನು ಕೇಳೋಕ್ಕೆ ಅದಕ್ಕೋಸ್ಕರ ನಾನೇ ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿಶೇಷತೆ ಏನು ಅಂದರೆ ಕೆಂಗೇರಿ ಗಂಡನ ಮನೆ ಬಯಲುಸಂದ್ರ ಅವ್ರ ಮನೆ ಇದೆ. ಸೊ ಅದಕ್ಕೋಸ್ಕರ ಗಂಡನ ಮನೆ ಆರತಿನ ಫಸ್ಟ್ ಕಳಿಸಲ್ಲ. ತವ್ರ ಮನೆಯಿಂದ ಆರು ಬರೋದು ವೆಯ್ಟ್ ಮಾಡಿ ತವ್ರ ಮನೆ ಆರತಿಯನ್ನು ಹೋದ್ಮೇಲೆ ಗಂಡನ ಮನೆ ಆರತಿ ನೋಡಿ. ಆರತಿಗಳು ಒಂದಕ್ಕಿಂತ ಒಂದು ಸೂಪರಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ 5 ಜನಕ್ಕೆ ಪ್ರೈಸ್ ಕೊಡ್ತಾರೆ. ಯಾರ್ಯಾರು ಚೆನ್ನಾಗಿ ಮಾಡ್ಕೊಂಡು ಅವ್ರಿಗೆಲ್ಲ ಬಹುಮಾನ ವಿತರಣೆ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಒಬ್ಬರಿಗಿಂತ ಒಬ್ಬರು ಆರತಿ ಸೂಪರಾಗಿ ಎಲ್ಲ ಸೈಡಲ್ಲಿ ಇಟ್ಟಿದ್ದಾರೆ. ಇವರೆಲ್ಲ ಕೊಂಡ ನನ್ನಮ್ಮ. ನೋಡಿ, ಇದು ನಮ್ಮನೆ ಆರತಿ. ನಾನು ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಈ ಸಲ. ಏನಿಗೆ ಅಷ್ಟು ಗ್ರ್ಯಾಂಡ್ ಇಲ್ಲ. ಅಲ್ಲೆಲ್ಲ ದೇವ್ರುಗಳು ಡ್ಯಾನ್ಸ್ ಆಡ್ತಿದ್ದಾರೆ. ಇಲ್ಲಿ ಕೊಂಡ ದಗದಗ ಉರಿತಾ ಇದೆ ಫುಲ್ಲು. ಹಬೆ ಈ ಬಿಸಿಗೆ ಸೂರ್ಯನ ಬಿಸಿಲು ಬೇರೆ, ಜೊತೆಗೆ ಅದಕ್ಕೆ ಹಬೆ ವಾತಾವರಣ ಹೆಂಗಿದೆ ನೋಡಿ. ಫಸ್ಟ್ಗೆ ಪೂಜಾರಿ ಹೋಗ್ತಾರೆ ದೇವ್ರ ಹತ್ರಕ್ಕೆ. ಅವ್ರು